ಕ್ಯಾಬೇಜ್ ಇದೆ ಅಲ್ವಾ, ಕ್ಯಾಬೇಜಿನ ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಿಲ್ಲದಾಗೆ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನೀರಿರಬಾರ್ದು, ಅದರಲ್ಲಿ ಸೋಸ್ಕೊಳ್ಬೇಕು. ಚೆನ್ನಾಗಿ ಸೋಸ್ಕೊಂಡು ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ಡ್ರೈ ಆಗಿರಬೇಕು, ತುಂಬ ನೀರಿರಬಾರ್ದು. ನೀರಿದ್ದರೆ ಕಷ್ಟ ಆಗ್ತದೆ. ಹಾಗೆ 2 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನ್ ಮೈದಾ, ಹಾಗೆ 4 ಸ್ಪೂನು ಕಾರ್ನ್ಫ್ಲವರ್ ಹುಡಿ. ನನಗೆ ಕಾರ್ನ್ಫ್ಲವರ್ ಹುಡಿ ತುಂಬ ಬೇಕು, ಅಂದರೆ ಜೋಳದ ಹುಡಿ ಅಂತ ಹೇಳ್ತಾರಲ್ಲ ಆ ಥರ, ಕನ್ನಡದಲ್ಲಿ ಜೋಳದ ಹುಡಿ ಅಂತ ಹೇಳ್ತಾರೆ. ಅದು 4 ಸ್ಪೂನ್ ಬೇಕು ನನಗೆ. ಅದು ಕ್ರಿಸ್ಪಿ ಆಗುತ್ತೆ, ಕ್ರಿಸ್ಪಿ ಆದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಹಾಗೆ ಅದಕ್ಕೆ ರೆಡ್ ಕಲರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಲರ್ ಬರಲಿ ಅಂತ ಬಿಟ್ಟು ರೆಡ್ ಕಲರ್ ಹಾಕ್ಕೊಳ್ತಾ ಇದ್ದೇನೆ. ರೆಡ್ ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕಲರಿಗೆ. ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಆಗಬಾರ್ದು, ತುಂಬ ಸ್ಮೂತ್ ಆಗಬಾರ್ದು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಕೊಯ್ದಿಟ್ಕೊಂಡಿರುವಂಥ ನೀರುಳ್ಳಿ ಸಣ್ಣ ಸಣ್ಣಕ್ಕಾಗಿ, ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸು, ಹಸಿಮೆಣಸು, ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಕಾಯಲಿಕ್ಕೆ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಕಾದ ನಂತರ ಕಲಸಿಟ್ಕೊಂಡಿರುವಂಥ ಮಂಚೂರಿ ಕ್ಯಾಬೇಜ್ ಅನ್ನು ಎಣ್ಣೆಗೆ ಬಿಡಬೇಕು. ಎಣ್ಣೆ ಕಾದಿದಂತ ಟೆಸ್ಟ್ ಮಾಡಿದ್ದು, ಸ್ವಲ್ಪ ಕಾಯಬೇಕು ಎಣ್ಣೆ. ಈ ಥರ ತಗೊಳ್ಬೇಕು. ಹೀಗೆ ಒಂದೊಂದೇ ಬಿಡಿಯಾಗಿ ಬಿಟ್ಟುಕೊಳ್ಬೇಕು. ನೋಡಿ, ಈ ಥರ ಆಗಿದೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂತ. ನೋಡಿ, ಈ ಥರ ಇದೆ, ಬಿಡಿಯಾಗಿ. ನೋಡಿ ಯಾವ ಥರ ಆಗಿದೆ ಅಂತ. ಕ್ರಿಸ್ಪಿಯಾಗಿದೆ. ಸೆಕೆಂಡ್ ಟ್ರಿಪ್ಪು ಸಹ ಬಿಡ್ತಾ ಇದ್ದೇನೆ. ಹಾಗೆ ಇನ್ನೆಷ್ಟುಂಟು ಎಲ್ಲ ಸಹ ಕಾಯಿಸ್ಕೊಳ್ಬೇಕು. ನೋಡಿ, ಈ ಥರ ಆಗಿದೆ, ಚೆನ್ನಾಗಾಗಿದೆ, ಕ್ರಿಸ್ಪಿಯಾಗಿದೆ. ಕ್ಯಾಬೇಜಲ್ಲಿ ಗೋಬಿ ಮಾಡೋದು ಇದೇ ಥರ ಪಕೋಡ ಸಹ ಮಾಡ್ಬೋದು, ಚೆಂದ ಆಗ್ತದೆ. ಅದಕ್ಕೆ ಸ್ವಲ್ಪ ಮೆಣಸುಡಿ ಜಾಸ್ತಿ ಹಾಕ್ಕೊಳ್ಬೇಕು. ನಾನು ಗೋಬಿಗೆ ಮಾಡುವಾಗ ಮೆಣಸುಡಿ ಹಾಕ್ಕೊಳ್ತಾನಲ್ಲ, ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಹಾಕಿದಷ್ಟೇ ಮೆಣಸು ನೋಡಿ. ಹಾಗೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ.
2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಬೇಕು. ಕಾದ ನಂತರ ಬೆಳ್ಳುಳ್ಳಿ, ಗಾರ್ಲಿಕ್ ಉಂಟಲ್ವ, ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಆನಿಯನ್ ಹಾಕ್ಕೊಳ್ಬೇಕು. ಮತ್ತು ಅದರೊಟ್ಟಿಗೆ ಮೆಣಸು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕೆಂಪು ಕಲರಾಗಿ ಬರಬೇಕು. ಕೆಂಪು ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು. ಹಾಗೆ ಸೋಯ್ ಸಾಸ್ 1 ಟೇಬಲ್ ಸ್ಪೂನು, ಚಿಲ್ಲಿ ಸಾಸ್ 2 ಟೇಬಲ್ ಸ್ಪೂನು, ಸೋಯ್ ಸಾಸ್ ಸ್ವಲ್ಪ ಸಾಕು. ಹಾಗೆ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ ಕಲರಿಗೆ ಸ್ವಲ್ಪ ಒಂಚೂರು ರೆಡ್ ಕಲರ್ ಹಾಕ್ಕೊಳ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪಾಕಿ ಸ್ವಲ್ಪ ಗ್ರೇವಿ ಟೈಪ್ ತಿರುಗಿಸ್ಕೊಳ್ತಾ ಇರಬೇಕು. ಹಾಗೆ ಕಾರ್ನ್ಫ್ಲವರ್ ಹುಡಿ ಉಂಟಲ್ಲ, ಅದನ್ನು ಸ್ವಲ್ಪ ನೀರು ಮಾಡಿ ಇಟ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಆಗಲಿಕ್ಕೋಸ್ಕರ ಕಾರ್ನ್ಫ್ಲವರು ನೀರನ್ನ ಹಾಕ್ಕೊಳ್ತಾ ಇರೋದು. ಒಂದು ಅರ್ಧ ಟೇಬಲ್ ಸ್ಪೂನ್ ಹುಡಿಗೆ 2 ಸ್ಪೂನ್ ನೀರು ಹಾಕ್ಕೊಂಡು ನೀರು ಮಾಡಿ ಇಟ್ಕೊಳ್ಬೇಕು. ಹಾಗೆ ಕಾಯಿಸಿಟ್ಕೊಂಡಿರೋಂಥ ಗೋಬಿನ ಅದಕ್ಕೆ ಆ್ಯಡ್ ಮಾಡಿ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಆಗಿದೆ. ಮಿಕ್ಸ್ ಮಾಡ್ಕೊಳ್ಬೇಕು. ಮಳೆಗಾಲಕ್ಕೆ ಚೆನ್ನಾಗಿ ಆಗುತ್ತೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ. ಈವ್ನಿಂಗ್ ಟೈಮ್ ಟೀ ಟೈಮಿಗೆ ನಾವು ಹೋಟೆಲ್ನೆಲ್ಲ ತಗೊಂಡು ತಿಂತೇವಲ್ಲ, ಅದೇ ಥರ ಯಮ್ಮಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಒಮ್ಮೆ ಸಹ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಾಗಿದೆ ಗೋಬಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಹಾಗೆ ನೀವು ಯಾವ ರೀತಿ ಗೋಬಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ನೊಂದಿಗೆ ಸಿಗೋಣ.